ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡಬಹುದು. ಈಗಾಗಲೇ ರೈತ ಸಂಘದಿಂದ ರೈತರಿಂದ ಹೋರಾಟ ಇಡೀ ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದೆ. ಕಬ್ಬು ಬೆಳೆಗಾರರ ಹೋರಾಟ ದಿನೇ ದಿನೇ ರಾಜ್ಯದಾದ್ಯಂತ ವಿಸ್ತರಿಸ್ತಾ ಹೋಗ್ತಾ ಇದೆ. ಹಾಗೆಯೇ ಈಗಾಗಲೇ ಗುರ್ಲಾಪುರ್ ಕ್ರಾಸ್ನಿಂದ ಅಥಣಿಯಲ್ಲಿ ಪ್ರಾರಂಭವಾಗಿ ನಿನ್ನೆಯಿಂದ ಅಫ್ಜಲ್ಪುರ್ ತಾಲೂಕಿನಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಪ್ರಾರಂಭವಾಗಿದೆ. ಊರಾಗಿಂದ ಮಂದಿ ಯಾರೇ ಬೀಗರು ನೆಂಟ್ರಿಗೆ ಏನಾರೇ ಆಗ್ಯದಂದ್ರೆ ಟಮಟಮಿ ಕಟ್ಕೊಂಡು ಅದು ಜೀಪ್ ಕಟ್ಕೊಂಡು ಹೋಗ್ತೀವಲ್ಲ, ಹಂಗ ನಾವು ಇವತ್ತ ಸರ್ಕಾರ ನಮ್ಮ ಪಾಲಿಗೆ ಸತ್ತದ. ಆ ಸತ್ಯದಕ್ಕ ನಾವು ನೀರ್ ಹಾಕಿ ಎಚ್ಚರ ಮಾಡಿಕೆಸಿಂದ ಬರ್ಕೋಲೇಟ್ ಕೊಟ್ರ ತಾನೇ ಎಚ್ಚರ ಆಗ್ತದ. ಜಿಲ್ಲಾ ಆಡಳಿತಕ್ಕ ನಮಗ ಅಫ್ಜಲ್ಪುರ್ ಜನರ ರೈತರದ ಅಂಜಿಕೆ ಇಲ್ಲ. ಯಾಕಿಲ್ಲ ಅಂತಂದ್ರೆ ನಾನ್ ನೋಡಿನಿ 4 ಮೀಟಿಂಗ್ ನಾ ಹೋಗಿನ ಜಿಲ್ಲಾಧಿಕಾರಿಗಳ ಮೀಟಿಂಗ್ನಾಗ. ಅದೊಂದು ಈ ಫೈನಾನ್ಸ್ನಾಗ ಹೆಂಗ ಡೈರೆಕ್ಟರ್ ಇರ್ತಲ್ಲ, ಆ ಡೈರೆಕ್ಟರ್ಗಳು ಇದ್ದಂಗ ಅವ್ರು 8-10 ಮಂದಿ ಹೋಗ್ತಾರ. ಅವ್ರಿಗೆ ಕಬ್ಬು ಏಟ ಬೇಯ್ತದಂತನೂ ಗೊತ್ತಿಲ್ಲ, ಏನಿಲ್ಲ. ಯಾಕೆ ಮಾಡಿರಂತಂದ್ರೆ ನಾ ಕೇಳ್ದನ ಜಿಲ್ಲಾಧಿಕಾರಿಗಳ PA ಕೇಳ್ದ, ಇದು ಲಿಸ್ಟ್ ಯಾವಾಗ ಮಾಡಿದಪ್ಪ ಅಂತೇಳಿ. ಇಲ್ರಿ ಇದು ಒಂದು 15 ವರ್ಷ ಹಿಂದಿಂದ ರೀ ಅಂದ್ರು. ಆ ಮೀಟಿಂಗ್ ರೈತರಿಗೆ ಮೀಟಿಂಗ್ ಕರೆಯರು. ಈಗ ಅವ್ರು ಕಬ್ಬು ಬೆಳಿಲತ್ತಾರೇನು ಏನೋ ರೀ ನಂಗೆ ಗೊತ್ತಿಲ್ಲ. ನಾವಂದೀವಿ ಮತ್ತು ಕಬ್ಬಿನವ್ರಿಗೆ ಬಿಟ್ಕೇಸಿಂದ ಸಿಕ್ಕವ್ರಿಗೆ ಕರೆದ್ರೆ ಅವ್ರಿಗೇನು ಗೊತ್ತಾಗ್ತದಪ್ಪ, ಹಂಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡ, ಹೊಸೊಬ್ರಿಗೆ ತೋರಂತೇಳಿ ಇವತ್ತು ನಾವು ನೋಡ್ತೀವಿ. ಇದು ಸರ್ಕಾರ ಎಷ್ಟು ಪ್ರಬುದ್ಧತೆಯಿಂದ ಇದು ಮಾಡ್ತದಂದ್ರೆ ಪ್ರತಿಯೊಂದು ಕಮಿಟಿ ಮಾಡ್ಯಾರ. ಈ ರೇಣುಕಾ ಶುಗರ್ ಕಾರ್ಖಾನೆ ಒಳಗ ತೂಕ ಚೆಕ್ ಮಾಡ್ಲಿಕ್ಕೆ ಒಂದು ಸಮಿತಿ ಅದ. ಆ ಸಮಿತಿ ಯಾರಿಗೂ ಗೊತ್ತಿಲ್ಲ. ನೀವು ರಾತ್ರಿ ಬಾರಕ್ ಹೋದ್ರು ಆ ಸಮಿತಿಯವರು ಬಾಗಿಲು ತೆಗೆದು ತೂಕ ತೋರಿಸ್ಬೇಕು. ಇಲ್ಲಿ ತನ ಬಾಗಿಲು ತೆರೀಲಿಕ್ಕೆ ತಯಾರಿಲ್ಲ, ಗೇಟ್ ತೆರೀಲಿಕ್ಕೆ ತಯಾರಿಲ್ಲ. ಹಂಗಾಗಿ ನಾವು ಇವತ್ತು ಅಂಥದ್ದೆಲ್ಲ ನಿಂದ್ರಿಸಿ ನಾವು ನೋಡ್ತೀವಿ. ಬಾಳ ಮಂದಿ ಮಾತೇನ್ ಹೇಳ್ತಾರ, ಸತ್ಯ ಹಣ ಕುಣಿಗೆ ಹೋದ್ರು ವಾಪಸ್ ತರಂಗಿಲ್ಲ, ರೈತರು ಬೆಳೆದಿದ ಮಾಲ ಅಡ್ತಿಗೆ ಮತ್ತ ಫ್ಯಾಕ್ಟ್ರಿಗೆ ಹೋದ್ರು ವಾಪಸ್ ತರಲ್ಲ ಅನ್ನಂಥದ್ದಲ್ಲ. ಅದು ತಪ್ಪದ. ನಾವು ವಾಪಸ್ ತರ್ತೀವಿ, ಕಿವಿ ಹಿಡಿದು ನಿಮಗ್ ರೇಟ್ ಕುಡಿಸ್ಲಿಕ್ಕೆ ಹಚ್ತೀವಿ. ಹಂಗಾಗಿ ನಾವೆಲ್ಲರೂ ಐಕ್ಯತೆಯಿಂದ ಹೋರಾಟ ಮಾಡೋದ್ರ ಮೂಲಕ ಇವತ್ತ ನಾವು ಕಬ್ಬಿ ಬೆಲೆ ತಮ್ಮ ಇವತ್ತು ಆಗಿರುವಂತಹ ಶಿವಕುಮಾರ್ ನಾಟಕಾರ ಅವರು ಮಾತಾಡಬೇಕಾಗಿ ಅಫ್ಜಲ್ಪುರ ಪಟ್ಟಣದಲ್ಲಿ ಕಬ್ಬು ಬೆಳೆಗಾರರ ವತಿಯಿಂದ ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಆಶೀರ್ವಾದಂತಹ ಚಿಂಚೋಳಿಯ ಶ್ರೀಗಳು ಮತ್ತು ಗೌರವಿ ಶ್ರೀಗಳನ್ನು ನಮಸ್ಕರಿಸುತ್ತಾ, ವಿಶೇಷವಾಗಿ ಎಲ್ಲ ರೈತ ಮುಖಂಡರೇ, ವಿವಿಧ ಪಕ್ಷದ ನಾಯಕರೇ, ಯುವಕರೇ, ಎಲ್ಲ ಕಬ್ಬು ಬೆಳೆಗಾರರಿಗೆ, ಸಮಸ್ತ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ಈಗಾಗಲೇ ರಾಜು ಉಕ್ಳಿಯವರು, ಮಲ್ಲಿಕಾರ್ಜುನ್ ಸರ್ ಅವರು, ಬಹಳ ಜನ ಮುಖಂಡರು ಮಾತನಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದು 10-12 ದಿವಸಗಳಿಂದ ಒಂದು ಕಿಚ್ಚನ್ನ ಹಚ್ಚಿದೆ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಬ್ಬು ಬೆಳೆಗಾರರಿಗೆ ನ್ಯಾಯಬದ್ಧವಾದಂಥ ಬೆಲೆಯನ್ನ ಸಿಗಬೇಕು ಅಂತ ಹೇಳಿ ಇವತ್ತು ರೈತರು ಬೀದಿಗೆ ನಿಂತ್ಕೊಂಡು ಹೋರಾಟವನ್ನ ಪ್ರಾರಂಭ ಮಾಡಿದ ಪ್ರಯುಕ್ತ ಇಡೀ ರಾಜ್ಯದ ಎಲ್ಲಾ ಕಡೆಗೂ ದೊಡ್ಡ ಸಂಚಲನವನ್ನ ಮೂಡಿರುವಂಥದ್ದು. ಯಾಕೆ ಸಮಸ್ಯೆ